ಹಲೋ ಎವ್ರಿವನ್, ಎಲ್ಲರಿಗೂ ಈ ಒಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನನ್ನ ವಾಯ್ಸ್ ಸ್ವಲ್ಪ ಗರ ಅಂತ ಇದೆ. ಯಾಕೆ ಅಂತಂದರೆ ನಂಗೆ ಹುಷಾರಿಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ತುಂಬ ಹಾಳಾಗ್ಬಿಟ್ಟಿದೆ. ಹಾಗೆ ನಾವು ಸೈನ್ಸನ್ನು ಚಾಪ್ಟರ್ ತೊಗೊಂಡಾಗ ಫಸ್ಟು ಬೇಸಿಕ್ ಕಾನ್ಸೆಪ್ಟ್ ಬಂದು ಅಗ್ರಿಕಲ್ಚರ್, ಅದಾದಮೇಲೆ ಫುಡ್ ಅಂತ ಬರುತ್ತೆ. ಫುಡ್ಡು ನ್ಯೂಟ್ರಿಯೆಂಟ್ಸು ಇವೆಲ್ಲ ಬರ್ತಾ ಹೋಗುತ್ತೆ. ಇವಾಗ ಅಗ್ರಿಕಲ್ಚರ್ ನೋಡ್ತಾ ಹೋಗೋಣ. ಬೇಸಿಕ್ ಕಾನ್ಸೆಪ್ಟ್ ಇದು. ಇದರಲ್ಲಿ ಒಂದು ಕ್ವೆಶನ್ ಬರುತ್ತೆ. ಅದು ಒಂದು ಏನಂತಂದರೆ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಾದರೂ ಬರುತ್ತೆ ಅಥವಾ ಡಿಸೀಸಸ್ ಅಲ್ಲಾದರೂ ಬರುತ್ತೆ. ಪ್ಲ್ಯಾಂಟ್ ಡಿಸೀಸಸ್ ಅಂತಾರಲ್ಲ, ಅಲ್ಲಾದರೂ ಬರುತ್ತೆ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು. ಸಿಂಪಲ್ಲಾಗಿ ನೋಡ್ತಾ ಹೋಗೋಣ, ಜಾಸ್ತಿ ಟೈಮ್ ತೊಗೊಳೋದೇನು ಬೇಡ. ಅಗ್ರಿಕಲ್ಚರಲ್ಲಿ ಕ್ರಾಪ್ ಅಂತಂದರೆ ಗೊತ್ತಿರುತ್ತೆ. ಒಂದೇ ಪ್ಲ್ಯಾಂಟು ತುಂಬ ಏರಿಯಾದಲ್ಲಿ ಕವರ್ ಮಾಡಿ ಬೆಳೆಸಿದರೆ ಅದಕ್ಕೆ ಕ್ರಾಪ್ ಅಂತ ಕರೀತಾರೆ, ಆಯಿತಾ. ಅಂತಂದರೆ ಇವಾಗ ನೀವು ಗೋಧಿನ ಒಂದು ಪ್ಲ್ಯಾಂಟ್ ಗೋಧಿ ಅಲ್ವಾ, ಅದನ್ನು ತುಂಬ ಏರಿಯಾದಲ್ಲಿ ಬೆಳೆಸ್ತಾ ಹೋಗ್ತಾರೆ. ಇದಕ್ಕೆ ಕ್ರಾಪ್ ಅಂತ ಕರೀತಾರೆ. ಸಿಂಪಲ್. ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ ನಮಗೆ ಇದು ತುಂಬಾ ಇಂಪಾರ್ಟೆಂಟು. ಇದರದ್ದು ಸೀರೀಸ್ ಕೇಳ್ತಾರೆ. ಫಸ್ಟ್ ಬಂದು ಪ್ರಿಪ್ರೇಷನ್ ಆಫ್ ಸಾಯಿಲ್ನ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಸಾಲ್ವಿಂಗ್ ಆಫ್ ಸೀಡ್ಸು, ಆಮೇಲೆ ಆ್ಯಡಿಂಗ್ ಮೆನ್ಯೂರ್ ಅಂತಂದರೆ ನ್ಯಾಚುರಲ್ ಗೊಬ್ಬರ, ಫರ್ಟಿಲೈಸರ್ಸು. ನೆಕ್ಸ್ಟ್ ಇರಿಗೇಷನ್ಸು, ಆಮೇಲೆ ಪ್ರೊಟೆಕ್ಷನ್ ಫ್ರಮ್ ದ ವೀಡ್ಸ್ ಅಂತಂದರೆ ಅದಕ್ಕೆ ಹುಳ ಆಗಲ್ದಂಗೆ ನೋಡ್ಕೊಳ್ಳೋ ಅಂಥದ್ದು. ಪೆಸ್ಟು ಅಂದರೆ ಕಾಯಿಲೆ ಬರುತ್ತಲ್ಲ ಅದು. ನೆಕ್ಸ್ಟ್ ಹಾರ್ವೆಸ್ಟಿಂಗ್, ಥ್ರೆಶಿಂಗು, ವಿನೋಯಿಂಗು, ಸ್ಟೋರೇಜ್. ಇದಿಷ್ಟು ತುಂಬಾ ಇಂಪಾರ್ಟೆಂಟು. ಈ ಸೀರೀಸು ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. ಫಸ್ಟು ಸಾಯಿಲ್ ಪ್ರಿಪ್ರೇಷನ್ನಿಂದ ಸ್ಟಾರ್ಟ್ ಆಗಿ ಸ್ಟೋರೇಜ್ ತನಕನೂ ಇದೆ. ತುಂಬ ಇಂಪಾರ್ಟೆಂಟ್ ಫ್ಲೋ ಚಾರ್ಟು. ಅದಾದಮೇಲೆ ಟೂಲ್ಸಲ್ಲಿ 2 ಥರ ಟೂಲ್ಸ್ ಬರುತ್ತೆ. ಟ್ರೆಡಿಷ್ನಲ್ ಟೂಲ್ಸು, ಮಾಡರ್ನ್ ಟೂಲ್ಸು. ಟ್ರೆಡಿಷ್ನಲ್ ಟೂಲ್ಸಲ್ಲಿ ಪ್ಲೋಯಿಂಗು ವುಡನ್ನು ಅಥವಾ ಐರನ್ನಿಂದ ಇರುತ್ತೆ. ಅಂದರೆ ಪ್ಲೋಯಿಂಗ್ ಅಂದರೆ ಹೀಗಿರುತ್ತಲ್ವ, ನೇಗಿಲು ಅಂತಾರಲ್ಲ ಆ ಥರ ಪ್ಲೋಯಿಂಗು. ಹೂವು, ಸಿಕ್ಕಲ್ಲು, ಲಿವರ್ಸು ಇವೆಲ್ಲವೂ ಬರ್ತಾ ಹೋಗುತ್ತೆ. ನೆಕ್ಸ್ಟು ಮಾಡ್ರನ್ನಲ್ಲಿ ಟ್ರ್ಯಾಕ್ಟರು, ಕಲ್ಟಿವೇಟರು, ಸೀಡ್ರಿಲ್ಲು, ಕಂಬೈನ್ಡ್ ಹಾರ್ವೆಸ್ಟಿಂಗು, ಸ್ಪ್ರಿಂಕ್ಲರು, ಇರಿಗೇಷನ್ ಸಿಸ್ಟಮ್ ಇವೆಲ್ಲ ಮಾಡ್ರನಲ್ಲಿ ಬರ್ತಾ ಹೋಗುತ್ತೆ. ಮೇನ್ ಇಂಪಾರ್ಟೆಂಟು ಅಂತಂದರೆ ಇಲ್ಲೇ ಬರೋದು. ಯಾಕೆ ಅಂತಂದರೆ ಇಲ್ಲಿ ಎಲ್ಲದೂ ಕವರ್ ಆಗಿದೆ. ಸಾಯಿಲ್ ಪ್ರಿಪ್ರೇಷನ್ ನಮಗೆ ಫಸ್ಟ್ ಸ್ಟೆಪ್ಪು ಎಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ. ಅಲ್ಲಿ ಏನು ಮಾಡಬೇಕು ಅಂದರೆ ಲೂಸನಿಂಗ್ ಆ್ಯಂಡ್ ಟರ್ನಿಂಗ್ ಸಾಯಿಲ್. ನಾವು ಏನು ಮಾಡಬೇಕು ಅಂದರೆ ಗಟ್ಟಿಯಾದ ನೆಲನ ಅಗದ್ಬಿಟ್ಟು ಲೂಸ್ನಿಂಗ್ ಮಾಡಬೇಕು. ಲೂಸ್ನಿಂಗ್ ಮಾಡೋದು ಯಾತಕ್ಕೆ ಮಾಡ್ತಾರೆ? ರೂಟು ನೀಟಾಗಿ ಎಲ್ಲ ಕಡೆಗೂ ಹೋಗಲಿ ಅಂತೇಳ್ಬಿಟ್ಟು ಸಾಯಿಲ್ನ ಲೂಸ್ ಮಾಡ್ತಾರೆ, ಅಂದರೆ ಅಗೀದ ಹೋಗ್ತಾರೆ. ಹೌದು ತಾನೆ? ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು. ಪ್ಲೋಯಿಂಗು ಹೂವು ಕಲ್ಟಿವೇಟರಿಂದ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಸೋವಿಂಗು, ಪ್ಲೇಸಿಂಗ್ ಸೀಡ್ಸ್ ಇನ್ ದ ಸಾಯಿಲ್. ಇದು ಕೂಡ ಮಿಷಿನಲ್ಲೇ ಮಾಡ್ಬೋದು ಅಥವಾ ಕೈಯಲ್ಲಿ ಬೀಜಗಳನ್ನು ಹಾಕ್ಕೊಳ್ತಾ ಹೋಗ್ತಾರೆ. ಸೀಡ್ ಡ್ರಿಲ್ ಟ್ರೆಡಿಷ್ನಲ್ ಟೂಲು ಅಂದರೆ ಫನಲಿಂಗು, ಶೇಪಿಂಗು. ಮುಂಚೆ ಅಂತಂದರೆ ಏನು ಮಾಡ್ತಿದ್ರು, ಇವಾಗ ಸೀಡ್ ಡ್ರಿಲ್ ಅಂತ ಒಂದು ಮಿಷಿನ್ ಸಿಗುತ್ತೆ. ಈ ಥರ ಇರುತ್ತೆ, ಅದ್ರಲ್ಲಿ ಹಾಕ್ತಾ ಹೋಗ್ತಾರೆ. ಇಲ್ಲ ಅಂತಂದರೆ ಕೈಯಲ್ಲೇ ಹಾಕ್ತಬೋದು, ಫನಲಲ್ಲೂ ಹಾಕ್ತಾ ಹೋಗ್ಬೋದು. ನೆಕ್ಸ್ಟು ಮ್ಯಾನ್ಯೂರಿಂಗ್, ಇದು ಆ್ಯಡಿಂಗ್ ನ್ಯೂಟ್ರಿಷನ್. ಅದೇ ಮೆನ್ಯೂರಿಂಗ್ ಅಂತಂದರೆ ಗೊಬ್ಬರ ಹಾಕ್ತಾ ಹೋಗೋದು. ಇಲ್ಲ ಫರ್ಟಿಲೈಸರ್ ಅಂದರೆ ಇನ್ಆರ್ಗ್ಯಾನಿಕ್ ಅಂತಾರಲ್ಲ, ಯೂರಿಯಾ ಅವೆಲ್ಲ ಹಾಕ್ತಾರಲ್ಲ, ಅವೆಲ್ಲ ನ್ಯೂಟ್ರಿಯೆಂಟ್ಸ್ನ ಹಾಕ್ತಾ ಹೋಗೋದು. ಆರ್ಗ್ಯಾನಿಕ್ ಆದರೂ ಆಗ್ಬೋದು, ಕೆಮಿಕಲ್ ಆದರೂ ಆಗ್ಬೋದು, ಆಯಿತಾ. ಟ್ರ್ಯಾಕ್ಟರು, ಮೋಟೆಡ್ ಸ್ಪ್ರೇ, ಹ್ಯಾಂಡ್ ಸ್ಪ್ರೆಡ್ಡಿಂಗು ಎಲ್ಲದರಲ್ಲೂ ಹಾಕ್ತಾ ಹೋಗ್ತಾರೆ. ಕೈಯಲ್ಲಾದರೂ ಹಾಕ್ಬೋದು ಅಥವಾ ಟ್ರ್ಯಾಕ್ಟರಲ್ಲಾದರೂ ಹಾಕ್ಬೋದು, ಎಲ್ಲಾದರೂ ಹಾಕ್ಬೋದು. ನೆಕ್ಸ್ಟ್ ಇರಿಗೇಷನ್, ಸಪ್ಲೈಯಿಂಗ್ ವಾಟರ್ ಟು ದ ಕ್ರಾಪ್ಸ್. ವಾಟರ್ ಹಾಕ್ಬೇಕಂದ್ರೆ ಬರೀ ಗಿಡ ಇಟ್ಬಿಟ್ರೆ ಆಗುತ್ತಾ? ವಾಟರ್ ಸಪ್ಲೈ ಬೇಕು, ಅದಕ್ಕೆ ಇರಿಗೇಷನ್ ಅಂತ ಕರೀತಾರೆ. ಅದು ಪಂಪಿಂದ, ಡ್ರಿಪ್ ಸಿಸ್ಟಮ್ಮು, ಸ್ಪ್ರಿಂಕ್ಲರು, ಕೆನಾಲ್ಸು ಈ ಥರದ್ರಿಂದ ವಾಟರ್ ಸಪ್ಲೈನ ಮಾಡ್ತಾರೆ. ವೀಡಿಂಗ್, ಇಲ್ಲಿ ರಿಮೂವಲ್ ಅನ್ವಾಂಟೆಡ್ ಪ್ಲ್ಯಾಂಟ್ಸ್. ಬೇಡದಾಗಿರುವಂತಹ ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ ಬೆಳ್ಕೊಂಬಿಟ್ಟಿರುತ್ತಲ್ಲ, ಅದನ್ನು ಕಟ್ ಮಾಡ್ತಾರೆ. ಅದಕ್ಕೂ ಕೂಡ ಹೂವು ಇದೆ. ಹೂವು ಅಂತಂದರೆ ಕೊಡ್ಲಿ ಅಂತ ಕರೀತಾರೆ, ನಂಗೆ ಅಷ್ಟು ಗೊತ್ತಿಲ್ಲ. ಇದು ಹ್ಯಾಂಡ್ ಟೂಲ್ಸ್, ಕತ್ತಿಯಿಂದನೂ ತೆಗಿತಾರೆ. ಅಥವಾ ವೀಡನಿಂಗ್ ಅಂತಲೇ ಒಂದು ಮಿಷಿನ್ ಸಿಗುತ್ತೆ, ಕಟಾರ್ ಥರ, ಅದನ್ನು ಕೂಡ ಯೂಸ್ ಮಾಡ್ತಾರೆ. ಪ್ರೊಟೆಕ್ಷನ್ ಎಲ್ಲಿ ಅಂತಂದರೆ ಪೆಸ್ಟಿಸೈಡ್ಸ್ ಹಾಕ್ತಾರಲ್ಲ, ಅಂದರೆ ಹುಳ ಬರ್ದೇ ಇರೋ ಹಂಗೆ ಸ್ಪ್ರೇ ಹೊಡಿತಾರಲ್ಲ, ಅದು ಎಲ್ಲ ಸೀಡ್ ಇದು ಡಿಸೀಸಸ್ ಬರಲಿಲ್ದಂಗೆ ನೋಡ್ಕೊಳ್ಳೋ ಅಂಥದ್ದು. ಪ್ರೊಟೆಕ್ಷನ್ ಮಾಡೋದಕ್ಕೆ ಈ ಒಂದು ಸ್ಟೇಜ್ ಇರುವಂಥದ್ದು. ಯಾವ ಥರ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಸ್ಪ್ರೇಯಲ್ಲೇ ಎಲ್ಲದು ಔಷಧಿನ
ಹೊಡಿತಾರೆ. ಹಾರ್ವೆಸ್ಟಿಂಗ್ ಅಂದರೆ ಕಟಿಂಗ್ ಮೆಚ್ಯೂರ್ಡ್ ಕ್ರಾಪ್ಸ್, ಗಿಡ ಎಲ್ಲ ಬೆಳೆದ್ಬಿಟ್ಟಿರುತ್ತಲ್ಲ ಅದನ್ನು ಕಟ್ ಮಾಡೋದಕ್ಕೆ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ. ಆಯಿತಾ, ಇದು ಸಿಕ್ಕಲು ಹಾರ್ವೆಸ್ಟರ್ ಕಂಬೈಂಡ್ ಹಾರ್ವೆಸ್ಟಿಂಗ್ ಹೆಂಗಾದರೂ ಮಾಡ್ಬೋದು. ನೆಕ್ಸ್ಟು ಪೋಸ್ಟ್ ಹಾರ್ವೆಸ್ಟಿಂಗ್, ಅದಾದಮೇಲೆ ಸಪರೇಟಿಂಗ್ ಗ್ರೇನ್ ಫ್ರಮ್ ಏನಂತಂದರೆ ಗ್ರೇನ್ಸನ್ನು ಅಷ್ಟೇ ಸಪರೇಟ್ ಮಾಡೋದು, ಗಿಡದಿಂದ ಬರೀ ಕಾಯಿ ಅಷ್ಟೇ ಹೊರಗೆ ತೆಗೆಯೋದಕ್ಕೆ ಪೋಸ್ಟ್ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ. ಅದು ಮೇನ್ ಇಂಪಾರ್ಟೆಂಟು. ಅದರಲ್ಲಿ ಥ್ರಸ್ಟಿಂಗು ಮತ್ತು ವಿನೋಯಿಂಗು, ಮೆಷಿನು, ಟ್ರ್ಯಾಕ್ಟರ್ ಇವೆರಡು ತುಂಬಾ ಇಂಪಾರ್ಟೆಂಟ್ ನೋಡಿ. ಥ್ರಸ್ಟಿಂಗು, ವಿನೋಯಿಂಗು ಇದರಲ್ಲಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಟೋರೇಜು ಪ್ರೊಡ್ಯೂಸ್ಡ್ ಸೇಫ್ಲಿ ಅಂದರೆ ಸ್ಟೋರಿಂಗ್, ಏನೋ ಒಂದು ಐಟಮ್ನ ಬೆಳೆಸಿರ್ತೀವಿ ಅಂದರೆ ಅದನ್ನು ಎಲ್ಲಿ ಸ್ಟೋರ್ ಮಾಡ್ತೀರಿ, ಯಾವ ಥರ ಸ್ಟೋರ್ ಮಾಡ್ತೀರಿ ಅನ್ನೋದು ಇದನ್ನು ಕೇಳ್ಬೋದು ಅಥವಾ ಕೇಳ್ದೇ ಇರ್ಬೋದು, ನಾಟ್ ನೆಸೆಸರಿ. ಬಟ್ ಇದು ಮಾತ್ರ ತುಂಬ ಕೇಳ್ತಾರೆ. ಥ್ರಶಿಂಗ್ ಮತ್ತು ವಿನೋಯಿಂಗಲ್ಲಿ ಕ್ವಶನ್ಸ್ ಇರುತ್ತೆ. ಅಷ್ಟು ಅಗ್ರಿಕಲ್ಚರ್ ಪ್ರಾಕ್ಟೀಸಿಂದ ಆಯಿತು. ಇವಾಗ ಮೇನ್ ಅಂತಂದರೆ ಸೀಸನಲ್ಲಿ 2 ಥರ ಸೀಸನ್ನಲ್ಲಿ ಬೆಳೆಸ್ತಾ ಹೋಗ್ತಾರೆ. ಒಂದು ಖಾರಿಫ್ ಕ್ರಾಪ್ಸ್ ಅಂತ, ರಾಬಿ ಕ್ರಾಪ್ಸ್ ಅಂತ. ಇವೆರಡರಲ್ಲೂ ಕ್ವಶನ್ಸ್ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗೋಣ. ಈ ಕಡೆ ಎಲ್ಲ ಇರುವಂಥದ್ದು ಮೇನ್ ಫೀಚರ್ಸ್. ಓಕೆ, ಯಾವ್ಯಾವ ಸೀಸನಲ್ಲಿ ಖಾರಿಫ್ ಕ್ರಾಪ್ ಬರುತ್ತೆ ಅಂದರೆ ಜೂನ್ ಟು ಅಕ್ಟೋಬರ್. ಜೂನು, ಜುಲೈ, ಅಕ್ಟೋಬರಲ್ಲಿ ಮಾನ್ಸೂನ್ ಸೀಸನ್ನಲ್ಲಿ ಈ ಖಾರಿಫ್ ಕ್ರಾಪ್ಸನ್ನ ಬೆಳೀತಾರೆ. ರಾಬಿ ಕ್ರಾಪ್ಸು ಅಕ್ಟೋಬರ್, ನವಂಬರ್, ಏಪ್ರಿಲ್, ಮೇಯಲ್ಲಿ ಬೆಳೀತಾ ಹೋಗ್ತಾರೆ. ನೆಕ್ಸ್ಟ್ ವಾಟರ್ ರಿಕ್ವೈರ್ಮೆಂಟ್ ಎಷ್ಟಿರಬೇಕು ಖಾರಿಫ್ ಕ್ರಾಪ್ಸಿಗೆ? ರೇನ್ ಫೆಡ್ ಅಂದರೆ ಮಳೆಗಾಲದಲ್ಲೇ ಬೆಳೀತಾರೆ. ಹೈ ಇರಬೇಕು, ಜಾಸ್ತಿ ನೀರು ಬೇಕು ಇದಕ್ಕೆ. ಇಲ್ಲಿ ರಾಬಿ ಕ್ರಾಪ್ಸಿಗೆ ಜಾಸ್ತಿ ನೀರು ಬೇಡ, ಆಯಿತಾ. ನೆಕ್ಸ್ಟ್ ಕ್ಲೈಮೇಟ್ ಯಾವ ಥರ ಇರಬೇಕು ಖಾರಿಫ್ ಕ್ರಾಪ್ಸಿಗೆ ಅಂದರೆ ಹಾಟು ಹ್ಯೂಮಿಡ್ ಇರಬೇಕು, ಆಯಿತಾ. ಮಾನ್ಸೂನೇ ಪರ್ಫೆಕ್ಟು. ಇಲ್ಲಿ ರಾಬಿ ಕ್ರಾಪ್ಸಿಗೆ ಕೂಲ್ ಇರಬೇಕು, ಡ್ರೈ ಇರಬೇಕು, ಆಯಿತಾ. ಹಾಗಾಗಿ ವಿಂಟರೇ ಬೆಸ್ಟು. ಎಕ್ಸಾಂಪಲ್ಸ್ ನೋಡ್ತಾ ಹೋದರೆ ರೈಸು ಮತ್ತು ಪ್ಯಾಡಿ, ಮೇಝು, ಸೋಯಾಬೀನು, ಕಾಟನ್ನು, ಗ್ರೌಂಡ್ನಟ್ಟು, ಬಾಜ್ರಾ, ಜೋವರ್. ಇಲ್ಲಿ ರಾಬಿ ಕ್ರಾಪ್ಸಲ್ಲಿ ವೀಟು, ಬಾರ್ಲೆ, ಇನ್ನು ಮಸ್ಟರ್ಡು, ಗ್ರಾಮು, ಪೀ, ಲಿನ್ಸೀಡು, ಲೆಂಟಿಲ್ ಇವೆಲ್ಲವೂ ಯಾವುದು ರಾಬಿ ಕ್ರಾಪ್ಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಸೆಪ್ಟೆಂಬರು, ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮಾರ್ಚ್, ಏಪ್ರಿಲಲ್ಲಿ ರಾಬಿ ಕ್ರಾಪ್ಸ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್, ನಾನು ಒಂದು 4 ಹೇಳ್ತೀನಿ, ಅದನ್ನು ನೋಟ್ ಮಾಡಿಟ್ಕೊಂಡಿರಿ. ಪ್ಲ್ಯಾಂಟ್ಸಲ್ಲಿ ಬರುವಂಥ ಡಿಸೀಸಸ್ ಯಾವ್ದ್ಯಾವುದು, ಅದು ಎದರಿಂದ ಬರುತ್ತೆ ಅಂತ ನೋಟ್ ಮಾಡಿಟ್ಕೊಳ್ಳಿ. ಪ್ಲ್ಯಾಂಟ್ ಡಿಸೀಸಸ್ ಇಲ್ಲಿದೆ, ಕಾಸ್ಡ್ ಬೈ. ಓಕೆನಾ, ಮೇನ್ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಹೋಗ್ತೀನಿ ನಾನು. ರಸ್ಟ್ ಆಫ್ ವೀಟ್ ಫಂಗೈಯಿಂದ ಬರುತ್ತೆ. ಸಿಸ್ಟರ್ಸ್ ಕ್ಯಾಂಕರ್ ಎಲ್ಲಿ ಬರುತ್ತೆ ಅಂತಂದರೆ, ಸಿಟ್ರಸ್ ಕ್ಯಾಂಕರ್ ಎಲ್ಲಿ ಬರುತ್ತೆ ಅಂದರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಯೆಲ್ಲೋ ಮ್ಯಾನ್ ಮೊಸೈಕ್ ಆಫ್ ಬೆಂಡಿ ಯಾವುದಂದರೆ ವೈರಸ್ಸಿಂದ ಬರ್ತಾ ಹೋಗುತ್ತೆ. ಇದಿಷ್ಟು ತುಂಬಾ ಇಂಪಾರ್ಟೆಂಟು, ಕೇಳ್ತಾ ಇರ್ತಾರೆ. ಇನ್ನು ಬೇರೆವೆಲ್ಲ ಇದೆ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ರೂಟ್ ರಾಡ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಕೂಡ ಫಂಗೈಯಿಂದನೇ ಬರ್ತಾ ಹೋಗುತ್ತೆ. ಇನ್ಯಾವುದೂ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇದಿಷ್ಟೇ ಇಂಪಾರ್ಟೆಂಟ್ ಅನಿಸುತ್ತೆ, ಅದಕ್ಕೆ ಇದಿಷ್ಟೇ ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟು ಫುಡ್ ಆರ್ ದ ಸಬ್ಸ್ಟೆನ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆ್ಯನ್ ಆರ್ಗ್ಯಾನಿಸಮು. ಓಕೆ, ಅದರಲ್ಲಿ 2 ಥರ, ಒಂದು ಪ್ಲ್ಯಾಂಟ್ ಆ್ಯಂಡ್ ಆ್ಯನಿಮಲ್ಸ್. 2 ಥರ ಭಾಗ ಮಾಡಿದ್ದಾರೆ. ಪ್ಲ್ಯಾಂಟ್ಸು ಮೇಕ್ ದೇರ್ ಓನ್ ಫುಡ್, ಪಾಡಿಗವೇ ಫುಡ್ಡನ್ನು ತಯಾರು ಮಾಡ್ಕೊಳ್ತಾರೆ. ಆ್ಯನಿಮಲ್ಸ್ ಮಾತ್ರ ಬೇರೆದ್ರ ಮೇಲೆ ಡಿಪೆಂಡ್ ಆಗಿದೆ, ಒಂದು ಪ್ಲ್ಯಾಂಟ್ ಮೇಲೆ ಅಥವಾ ಬೇರೆ ಒಂದು ಅನಿಮಲ್ ಮೇಲೆ ಡಿಪೆಂಡ್ ಆಗಿದೆ ಆ್ಯನಿಮಲ್ಸು. ಓಕೆನಾ. ನ್ಯೂಟ್ರಿಷನ್ಸ್ ನೋಡ್ತಾ ಹೋಗೋದಾದರೆ 3 ನ್ಯೂಟ್ರಿಷನ್ಸ್ ಅಂದರೆ ಏನು? ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ನ್ಯೂಟ್ರಿಯೆಂಟ್ಸ್ ಆರ್ ಫುಡ್ ಈಸ್ಕೊಂಡು ನ್ಯೂಟ್ರಿಷನ್ ಅಂದರೆ ಒಂದು ಪ್ರೋಸೆಸ್ಸು, ಫುಡ್ಡನ್ನು ತಗೊಳ್ಳೋ ಅಂಥದ್ದು ಒಂದು ಪ್ರೋಸೆಸ್ ಇರುತ್ತಲ್ಲ, ಅದಕ್ಕೆ ನ್ಯೂಟ್ರಿಷನ್ ಅಂತ ಕರೀತಾರೆ. ನ್ಯೂಟ್ರಿಷನಲ್ಲಿ ಒಂದು ಆರ್ಗ್ಯಾನಿಕ್ಕು, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರುತ್ತೆ, ವಿಚ್ ಹೆಲ್ಪ್ಸ್ ಇನ್ ಅವರ್ ಸರ್ವೈವ್ ಆ್ಯಂಡ್ ಮೇಂಟೈನಿಂಗ್ ದ ಪ್ರಾಪರ್ ಹೆಲ್ತ್. ಮತ್ತು ಜೀವನ ಮಾಡಲಿಕ್ಕೆ ಮತ್ತು ನಮ್ಮ ಒಂದು ಹೆಲ್ತನ್ನು ನೀಟಾಗಿ ಇಟ್ಕೊಳ್ಳೋಕ್ಕೆ ಇವೆರಡು ತುಂಬಾ ಇಂಪಾರ್ಟೆಂಟು. ಆನ್ ದ ಬೇಸಿಸ್ ಆಫ್ ದ ಕ್ವಾಲಿಟಿ ರಿಕ್ವೈರ್ಡ್ ಬೈ ದ ಬಾಡಿ, ನ್ಯೂಟ್ರಿಯೆಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 category, ಮ್ಯಾಕ್ರೋನ್ಯೂಟ್ರಿಯೆಂಟ್ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್. ಮ್ಯಾಕ್ರೋ ಅಂದರೆ ಲಾರ್ಜ್ ಅಮೌಂಟ್ ಆಫ್ ರಿಕ್ವೈರ್ಮೆಂಟು, ಸ್ವಲ್ಪ ಅಂದರೆ ಮೈಕ್ರೋ ಅಂದರೆ ಸ್ವಲ್ಪ ಅಂದರೆ ವೆರಿ ಸ್ಮಾಲ್ ಅಮೌಂಟ್ ಆಫ್ ರಿಕ್ವೈರ್ಮೆಂಟ್ ಇದೆ. ಮಿನರಲ್ಸ್ ಆ್ಯಂಡ್ ವಿಟಮಿನ್ಸು ನಮಗೆ ಸ್ವಲ್ಪ ಅಮೌಂಟಲ್ಲಿ ಬೇಕಾಗುತ್ತೆ, ಇದು ಕೇಳ್ತಾರೆ. ಮಿನರಲ್ಸ್ ಆ್ಯಂಡ್ ವಿಟಮಿನ್ಸು ಇನ್ನು ಮ್ಯಾಕ್ರೋದಲ್ಲಿ ಬರುತ್ತಾ ಮೈಕ್ರೋದಲ್ಲಿ ಬರುತ್ತಾ ಅಂತ ಕೇಳ್ತಾರೆ.
ನೆಕ್ಸ್ಟು ಇವೆಲ್ಲ ಏನಕ್ಕೆ ಅಂದರೆ ರೆಗ್ಯುಲೇಷನ್ ಆಫ್ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಥರ ಒಂದು ಏನಂತಂದರೆ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಇದ್ದಾವಲ್ಲ ಅವಕ್ಕೆಲ್ಲದಕ್ಕೂ ನೀಟಾಗಿ ಪ್ರಾಪರಾಗಿ ಆಗಬೇಕು ಅಂತಂದರೆ ನೀಟಾಗಿರುವಂಥ ನ್ಯೂಟ್ರಿಷನ್ಸ್ ಬೇಕು, ಆಯಿತಾ. ಹಾಗಂದರೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಫುಡ್ ನಾವು ತಿಂತೀವಲ್ಲ ಅದರಲ್ಲಿ ನಮಗೆ ಏನೇನು ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೇಯ್ನಾಗಿರುವಂಥದ್ದು ನಮಗೆ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್, ಇದು ತುಂಬಾ ಇಂಪಾರ್ಟೆಂಟು. ಇದು ಬರೋದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ. ಮಿನರಲ್ಸ್ ಆ್ಯಂಡ್ ವಿಟಮಿನ್ಸು ನಾವು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಮೇಯ್ನಾಗಿ ನಾವು ಕಾರ್ಬೋಹೈಡ್ರೇಟ್ಸಲ್ಲಿ ಯಾವುದಾದ್ರು ಬರುತ್ತೆ, ಜನ್ರಲಾಗಿ ನೋಡೋದಾದರೆ ನಾವು ರೈಸಲ್ಲಿ, ವೀಟಲ್ಲಿ ಇದರಲ್ಲೆಲ್ಲ ಬರ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸ್ ದೇ ಆರ್ ಕಾಮನ್ಲಿ ಮೇಡ್ ಅಪ್ ಆಫ್ ಎ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಇಟ್ ಪ್ರೊವೈಡ್ಸ್ ಎನರ್ಜಿ ಟು ದ ಆರ್ಗ್ಯಾನಿಸಮ್. ಎನರ್ಜಿ ಕೊಡುತ್ತೆ. ಮೇನ್ ಇಂಪಾರ್ಟೆಂಟು ಇದು ಎನರ್ಜಿ. ಕಾರ್ಬೋಹೈಡ್ರೇಟ್ಸ್ ಎನರ್ಜಿ ಕೊಡುತ್ತೆ. ಇಟ್ ಈಸ್ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಟು ಆಲ್ ಲಿವಿಂಗ್ ಬೀಯಿಂಗ್ಸ್ ಆನ್ ದ ಅರ್ತ್. ಓಕೆ, ದೀಸ್ ಆರ್ ದ ಚೀಪೆಸ್ಟ್ ಸೋರ್ಸ್ ಆಫ್ ಎನರ್ಜಿ. ಅಯ್ಯಪ್ಪ, ದೇ ಆರ್ 3 ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ದಟ್ ಆರ್ ಅನಿಮಲ್ ಕನ್ಸ್ಯೂಮಿಂಗ್ ಫುಡ್. ಏನಂತಂದರೆ 3 ಥರ ಇದು ಕಾರ್ಬೋಹೈಡ್ರೇಟ್ಸ್ ಇದೆ ಅಂತೆ. ಯಾವುದೇ ಅದು ಅಂತ ನೋಡ್ತಾ ಹೋಗೋಣ. ಒಂದು ಸ್ಟಾರ್ಚ್ ಅಂದರೆ ಗಂಜಿ, ಶುಗರು, ಸೆಲ್ಯುಲೋಸ್, ಈ 3 ಥರ ನಮಗೆ ಕಾರ್ಬೋಹೈಡ್ರೇಟ್ಸಲ್ಲಿ ನೋಡ್ತಾ ಹೋಗ್ತೀವಿ. ಕಾಮನ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅದರಲ್ಲಿ ಫಸ್ಟ್ ಬರೋದು ನಮಗೆ ಸ್ಟಾರ್ಚಲ್ಲಿ ಸೆರಲ್ಸ್ ಬರುತ್ತೆ, ವೀಟ್, ರೈಸ್ ಆ್ಯಂಡ್ ಮೈಸ್. ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳು. ಅದರಲ್ಲಿ ಏನೇನು ಬರುತ್ತೆ, ಬಾಜ್ರಾ ಬರುತ್ತೆ, ಜೋವರ್ ಬರುತ್ತೆ, ಬಾರ್ಲಿ ಬರುತ್ತೆ, ರೂಟ್ಸು ಆ್ಯಂಡ್ ಟ್ಯೂಬರ್ಸು, ಸ್ವೀಟ್ ಪೊಟ್ಯಾಟೋಸು, ಟೊಪ್ಯಾಯ್ ಟೊಪಿಯೋಕಾ ಆ್ಯಂಡ್ ಪೊಟ್ಯಾಟೊ, ಇವೆಲ್ಲ ಬರೋದು ಏನಂತಂದರೆ ಮಿಲೆಟ್ಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಶುಗರ್ ಅಂದರೆ ಶುಗರ್ ಕೇನು, ಬೀಟ್ರೂಟು, ಫ್ರೂಟ್ಸಲ್ಲಿ ಬನಾನಾ, ಮ್ಯಾಂಗೋ, ಸ್ಯಾಪಟೋ ಆ್ಯಂಡ್ ಚಿಕ್ಕು ಅಂತಂದರೆ ಸಪಾಟೋನೆ, ಇದು ಸಪೋಟ ಅಂತೀವಲ್ಲ ಅದು, ಆಯಿತಾ. ನೆಕ್ಸ್ಟು ಮಿಲ್ಕ್, ಹನಿ, ಇವೆಲ್ಲ ಶುಗರಲ್ಲಿ ಬರ್ತಾ ಹೋಗುತ್ತೆ. ಸೆಲ್ಯುಲೋಸ್ ಅಂತಂದರೆ ಸೆಲ್ ವಾಲ್ಸ್ ಆಫ್ ದ ಫ್ರೂಟು, ಅಂದರೆ ವೆಜಿಟೇಬಲ್ಸ್ ಆ್ಯಂಡ್ ಸಿರಲ್ಸ್. ಅಂದರೆ ಎಕ್ಸಾಂಪಲ್ ಏನು ಕೊಡ್ಬೋದು ಇದಕ್ಕೆ ಅಂತಂದರೆ, ಇದು ಆರೆಂಜಲ್ಲಿ ಮೇಲ್ಗಡೆ ಇರುತ್ತೆ ಗೊತ್ತಾ, ಒಂದು ವೈಟ್ ಲೇಯರು, ಪಲ್ಪ್ ಮೇಲ್ಗಡೆ ವೈಟ್ ಲೇಯರ್ ಇರುತ್ತಲ್ಲ, ಅವೆಲ್ಲ ಇದಕ್ಕೆ ಎಕ್ಸಾಂಪಲ್ಸ್. ಡ್ಯೂರಿಂಗ್ ಡೈಜೆಷನ್ ಬೋತ್ ಸ್ಟಾರ್ಚ್ ಆ್ಯಂಡ್ ಶುಗರ್ಸ್ ಆರ್ ಅಬ್ಸರ್ವ್ಡ್ ಆ್ಯಸ್ ಗ್ಲೂಕೋಸ್. ಡೈಜೆಷನಲ್ಲಿ ಸ್ಟಾರ್ಚ್ ಮತ್ತು ಶುಗರು ಅಬ್ಸರ್ವ್ ಆಗಿಬಿಡುತ್ತೆ, ಆಯಿತಾ. ದ ಸರ್ಪ್ಲಸ್ ಗ್ಲೂಕೋಸ್ ಈಸ್ ಚೇಂಜ್ಡ್ ಇಂಟು ಗ್ಲುಕೋಜನ್ ವಿಚ್ ಈಸ್ ಸ್ಟೋರ್ಡ್ ಇನ್ ದ ಲಿವರ್ ಫಾರ್ ಸಬ್ಸಿಕ್ವೆಂಟ್ ಯೂಸ್. ಏನಂತಂದರೆ ಗ್ಲೂಕೋಸ್ ಲಿವರಲ್ಲಿ ಏನಾಗುತ್ತೆ, ಸ್ಟೋರ್ ಆಗಿದ್ದು ಯಾವಾಗ ಬೇಕೋ ಆವಾಗ ಯೂಸ್ ಆಗುತ್ತೆ ನಮಗೆ. ಸೆಲ್ಯುಲೋಸ್ ಅಂದರೆ ಫೈಬರ್ ಸ್ಟ್ರಕ್ಚರ್ ನಾಟ್ ಡೈಜೆಸ್ಟ್ ಬೈ ಹ್ಯೂಮನ್ ಬಾಡಿ, ಅಂದರೆ ಒಂದೊಂದ್ಸರಿ ಅದು ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಇಟ್ ಸರ್ವ್ಸ್ ಆಸ್ ಎ ರಫೇಜ್ ಆ್ಯಂಡ್ ಫೆಸಿಲಿಟಿ. ಇದು ಸಿಪ್ಪೆಗಳೆಲ್ಲ ಇರುತ್ತಲ್ಲ ಅದನ್ನು ತಿನ್ನೋಕ್ಕೆ ಬರಲ್ಲ, ಅದು ಡೈಜೆಷನ್ ಆಗಲ್ಲ. ಯಾಕೆ ಅಂತ ಅಲ್ಲಿ ಇದು ಫೈಬರ್ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಾ. ಅದಕ್ಕೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನಾವು ತಿಂತೀವಿ. ಇಲ್ಲ ಅಂತಂದರೆ ಸಿಪ್ಪೆ ಅನಿಮಲ್ಸಲ್ಲಿ ಇರುತ್ತೆ, ಅದಕ್ಕೆ ಅನಿಮಲ್ಸು ಸಿಪ್ಪೆ ಸಮೇತ ತಿಂತಾವವು. ಬಟ್ ಮನುಷ್ಯರು ಸಿಪ್ಪೆನೆಲ್ಲ ತೆಕ್ಕೊಂಡು ತಿನ್ನುವಂಥ ಉದ್ದೇಶ ಯಾಕೆ ಅಂತಂದರೆ ಅಲ್ಲಿ ಸೆಲ್ಯುಲೋಸ್ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ, ಡೈಜೆಷನ್ ಆಗಲ್ಲ ಅಂತ. ಎ ನಾರ್ಮಲ್ ಪರ್ಸನ್ ನೀಡ್ ಅಬೌಟ್ 400 to 500 grams ಆಫ್ ಕಾರ್ಬೋಹೈಡ್ರೇಟ್ಸ್ ಡೈಲಿ ಇನ್ ಎ ಡಯಟ್. ಇದು ಕೇಳ್ತಾರೆ, ಒಬ್ಬ ವ್ಯಕ್ತಿ ದಿನಕ್ಕೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂದರೆ 400 to 500 grams. A growing child, a lactating mother and a person doing hard physical work need more carbohydrates than a average person because of the greater energy requirement. ಒಬ್ಬ ಫಿಸಿಕಲ್ ತುಂಬ ವರ್ಕ್ ಮಾಡ್ತಿರ್ತಾರೆ, ಅಂದರೆ ಫಿಸಿಕಲ್ ವರ್ಕ್, ಈಗ ಗಾರೆ ಕೆಲಸ ಮಾಡೋರು ಅಥವಾ ಇನ್ನೊಂದು ಫೀಡಿಂಗ್ ಮದರ್ ಇರ್ತಾರೆ, ಅವರಿಗೆಲ್ಲ ಕಾರ್ಬೋಹೈಡ್ರೇಟ್ಸು ಜಾಸ್ತಿ ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಫಂಕ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಏನು ಫಂಕ್ಷನ್ ಮಾಡುತ್ತೆ, ಲ್ಯಾಕ್ಟೋಸ್ ಶುಗರ್ ಪ್ರೊಮೋಟ್ಸ್ ಗ್ರೋತ್ ಆಫ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಾ that facilitate the absorption of calcium. Okay, next, excess of carbohydrates are converted into glycogen and serves as a reserve source of energy. Glucose only source of energy for the central nervous system. ನೆಕ್ಸ್ಟ್ ಇನ್ನೊಂದು ಹೇಳಬೇಕಾಗಿತ್ತು ನಾನು, ಇದು ಕಾರ್ಬೋಹೈಡ್ರೇಟ್ಸಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ಕಾರ್ಬೋಹೈಡ್ರೇಟ್ ಟೆಸ್ಟ್ ಏನಂತಂದರೆ ಕಾರ್ಬೋಹೈಡ್ರೇಟ್ಸ್ ಇದೆ ನಮ್ಮ ಫುಡ್ಡಲ್ಲಿ ಅಂತ
ಹೇಗೆ ಕಂಡುಹಿಡಿಬೇಕು ಅನ್ನೋದಿದೆ. ಕಾರ್ಬೋಹೈಡ್ರೇಟ್ ಟೆಸ್ಟ್, ಪರ್ಪಲ್ ಟೆಸ್ಟ್ ಅಂತ ಕರೀತಾರೆ. ಆ ಒಂದು ಟೆಸ್ಟ್ ಬಗ್ಗೆ ನೀವು ಗಮನ ಇಟ್ಕೊಂಡು ನೋಡ್ಕೊಳ್ಳಿ ಆಯಿತಾ. ಅದರಲ್ಲಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ ಟೆಸ್ಟಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟು ಫ್ಯಾಟ್ಸ್ ಅಂತಂದರೆ ಕಾಂಪೌಂಡ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. 3 ಕ್ವಾಂಟಿಟಿ ಯಾವುದಿರುತ್ತೆ, ಕಾರ್ಬನ್ ಮತ್ತು ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಲೆಸ್ ಇರುತ್ತೆ. ಒಂದು ಫುಡ್ಡಲ್ಲಿ ನಮಗೆ ಫ್ಯಾಟ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅದಕ್ಕೊಂದು ಫ್ಯಾಟ್ ಟೆಸ್ಟ್ ಇದೆ. ಅದು ಯಾವ ಥರ ಸಿಂಪಲ್ ಆಗಿದೆ, ಒಂದು ಪೇಪರಿಗೆ ನಮ್ಮ ಒಂದು ಫುಡ್ಡನ್ನು ಅಪ್ಲೈ ಮಾಡಿದಾಗ ಆ ನಂತರ ತೆಗೆದಾಗ ಅಲ್ಲಿ ಆಯಿಲೆಲ್ಲ ಹೀರ್ಕೊಂಡಿರುತ್ತೆ ಪೇಪರ್, ಆವಾಗ ಗೊತ್ತಾಗುತ್ತೆ ಒಂದು ಐಟಮಲ್ಲಿ ಫ್ಯಾಟ್ ಕಂಟೆಂಟ್ ಇದೆ ಅಂತ. ಇದು ಕೂಡ ಕ್ವೆಶನ್ನ ಕೇಳ್ತಾರೆ, ನೋಟ್ ಮಾಡಿ ಇಟ್ಕೊಳ್ಳಿ. ಟೆಸ್ಟಿಂಗಲ್ಲಿ ತುಂಬಾ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಮಿನಿಮಮ್ 1 ಕ್ವೆಶನ್ ಇದ್ದೇ ಇರುತ್ತೆ ಈ ಒಂದು ಚಾಪ್ಟರಲ್ಲಿ. ಫ್ಯಾಟ್ಸ್ ಆರ್ ಮೆಂಬರ್ ಆಫ್ ಲಿಪಿಡ್ಸ್ ಆ್ಯಂಡ್ ಫ್ಯಾಮಿಲಿ. ಲಿಪಿಡ್ ಫ್ಯಾಮಿಲಿಗೆ ಸೇರಿತ್ತು ಯಾವುದು, ಫ್ಯಾಟ್ಸು. ಇನ್ಸಾಲ್ಯುಬಲ್ ಇನ್ ವಾಟರ್, ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಫ್ಯಾಟ್ಸ್ ಆ್ಯಸ್ ಎ ಸೋರ್ಸ್, ಸಾಲ್ಯುಬಲ್ ಅಂದರೆ ಕರಗುವಂಥದ್ದು, ಇನ್ಸಾಲ್ಯುಬಲ್ ಅಂದರೆ ಕರಗಲ್ಲ ಅಂತ ಅನ್ನೋದು. ಫ್ಯಾಟ್ಸ್ ಆ್ಯಸ್ ಎ ಸೋರ್ಸು, ಎಲ್ಲಿಂದ ಸಿಗ್ತಾ ಹೋಗುತ್ತೆ ನಮಗೆ ಫ್ಯಾಟ್ಸು, ರಿಚ್ ಸೋರ್ಸ್ ಆಫ್ ಎನರ್ಜಿ ಬಟ್ ನಾಟ್ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ. 1 ಗ್ರಾಮ್ ಆಫ್ ಎ ಫ್ಯಾಟ್ ಆನ್ ಆಕ್ಸಿಡೇಷನ್ ಗಿವ್ಸ್ ಅಬೌಟ್ 9.0 ಕಿಲೋ ಕ್ಯಾಲ್ಶಿಯಂ ಅಂತ. ಫ್ಯಾಟ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಘೀ, ಬಟರ್, ಆಯಿಲ್, ಮೀಟ್, ಚೀಸ್, ಮಿಲ್ಕ್, ಕೇಕ್, ಕ್ರೀಮ್. Function of fats in our body as a source of energy, as a component of cell and tissue. Fats helps in absorption of many fat soluble vitamins A, D, C, A, D, E, K. ಇದೆಲ್ಲದಕ್ಕೂ ಏನಂತಂದು ಅಬ್ಸರ್ವ್ ಮಾಡೋದಕ್ಕೆ ಏನು ಹೆಲ್ಪ್ ಆಗುತ್ತೆ, ಫ್ಯಾಟ್ ಹೆಲ್ಪ್ ಆಗುತ್ತೆ. ಎಲ್ಲಿ, ಮೆಟಬಾಲಿಸಮಲ್ಲಿ. ಮೆಟಬಾಲಿಸಮ್ ನಿಮ್ಗೆ ಗೊತ್ತಿತ್ತು ಅಂದರೆ ಇದೆಲ್ಲ ಅರ್ಥ ಆಗುತ್ತೆ. Fat helps in synthesizing of vitamin D and steroid hormone in the body. Fats are stored in the body and act as a insulator to cold weather. Fats are stored in the body and act as an insulator to cold weather and any external shock. ಫ್ಯಾಟ್ ಇದ್ದವರಿಗೆ ಚಳಿ ಆಗಲ್ಲ ಅಂತಾರೆ, ಯಾಕೆಂದರೆ ಬಾಡಿ ರೆಸಿಸ್ಟ್ ಮಾಡ್ತಾ ಇರುತ್ತೆ ಚಳಿ ಆಗದೆ ಇರೋ ಹಾಗೆ. ನೆಕ್ಸ್ಟ್ ಬಂದು ಪ್ರೋಟೀನ್ ಟೆಸ್ಟಿಂದ ಹೇಳಿದೆ ಅನಿಸುತ್ತೆ ನಾನು. ಫ್ಯಾಟ್ ಟೆಸ್ಟ್ ಬಗ್ಗೆ, ಅದರಲ್ಲೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಕೂಡ. ಪ್ರೋಟೀನಿಗೂ ಟೆಸ್ಟ್ ಇದೆ, ಅದು ಕೂಡ ನೋಟ್ ಮಾಡಿ ಇಟ್ಕೊಂಡಿರಿ. ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಮೇಡ್ ಅಪ್ ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಮೇನ್ಲಿ, ಬಟ್ ಸಮಟೈಮ್ಸ್ it also contains sulfurs and the phosphorus. Proteins are basic unit of proteins. It is made up of many amino acid. Basic unit of proteins ಯಾವುದು ಅಂತಂದರೆ ಅಮಿನೋ ಆ್ಯಸಿಡ್. ಎಸೆನ್ಷಿಯಲ್ ಅಮಿನೋ ಆ್ಯಸಿಡಲ್ಲಿ ನಮಗೆ 2 ಟೈಪ್ಸ್, ಒಂದು ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್, ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್. ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ನೋಡ್ತಗೋಣ. ನಾಟ್ ಸಿಂಥಸೈಸ್ಡ್ ಇನ್ ಹ್ಯೂಮನ್ ಬಾಡಿ. ಸಿಂಥಸೈಸ್ಡ್ ಇನ್ ದ ಹ್ಯೂಮನ್ ಬಾಡಿ ಅಂದರೆ ಪ್ರೊಡ್ಯೂಸ್ಡ್ ಆಗಿಲ್ಲ, ಸಿಂಥಸೈಸ್ ಆಗಿಲ್ಲ ಅಂದರೆ ಪ್ರೊಡ್ಯೂಸ್ ಆಗಿಲ್ಲ. ಟು ಟೇಕ್ ಫ್ರಮ್ ಔಟ್ಸೈಡ್ ಇನ್ ದ ಫಾರ್ಮ್ ಆಫ್ ಎ ಫುಡ್. ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡಲ್ಲಿ ಸಿಂಥಸೈಸ್ ಇನ್ ದ ಅನಿಮಲ್ ಬಾಡಿಯಲ್ಲಿ ಅದು ಬರುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಒಬ್ಟೈನ್ ಫ್ರಮ್ ದ ಪಲ್ಸಸ್, ಲೆಗ್ಯುಮನ್ಸ್, ನಟ್ಸ್, ಮಿಲ್ಕ್, ಫಿಶ್ ಆ್ಯಂಡ್ ಎನರ್ಜಿ, ಚೀಸ್, ಇದರಿಂದನೂ ಬರ್ತಾ ಹೋಗುತ್ತೆ. ನೆಕ್ಸ್ಟು functions of protein as a structural component of a body are required in building and maintaining body tissues. Enzymes made up of proteins helps in digestion, so proteins play role in digestion. Main hormone are made up of protein, role in regulation of different function of body. Proteins also plays an important role in transport. ಯಾವುದಾದ್ರು ಹಿಮೋಗ್ಲೋಬಿನ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್. ಪ್ರೋಟೀನ್ ಹೆಲ್ಪ್ಸ್ ಇನ್ ಫೈಟಿಂಗ್ ಅಗೇನೆಸ್ಟ್ ಎನಿ ಡಿಸೀಸಸ್ ಆ್ಯಂಡ್ ಇನ್ಫೆಕ್ಷನ್. ಇದಿಷ್ಟು ಪ್ರೋಟೀನ್ ಬಗ್ಗೆ ಮೇನ್ ಆಗಿರುವಂತಹ ಒಂದು ಫಂಕ್ಷನ್ಸ್, ಏನೇನು ಮಾಡ್ತಾ ಹೋಗುತ್ತೆ ಅಂತ. ನೆಕ್ಸ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ವಿಟಮಿನ್ಸ್, ಕೆಮಿಕಲ್ ಸಬ್ಸ್ಟೆನ್ಸ್ ರಿಕ್ವೈರ್ಡ್ ಬೈ ದ ಬಾಡಿ ಇನ್ ವೆರಿ ಸ್ಮಾಲ್ ಅಮೌಂಟ್. ದೇ ಆರ್ ಎಸೆನ್ಷಿಯಲ್ ಫಾರ್ ಪ್ರಾಪರ್ ಮೆಟಬಾಲಿಕ್ ಫಂಕ್ಷನ್ಸ್ ಆಫ್ ಬಾಡಿ, ಗುಡ್ ಹೆಲ್ತ್ ಆಫ್ ಬಾಡಿ ಆ್ಯಂಡ್ ಪ್ರೊಟೆಕ್ಟ್ ಬಾಡಿ ಫ್ರಮ್ ವೇರಿಯಸ್ ಡಿಸೀಸಸ್. ಯಾವುದೇ ಒಂದು ಡಿಸೀಸಸ್ಸಿಗೆ ಇದು ಏನಂತಂದರೆ ಬರಬಾರ್ದು ಅಂತ ತಡೆಗಟ್ಟಬೇಕು ಅಂತಂದಾಗ
ವಿಟಮಿನ್ಸು ತುಂಬಾ ಯೂಸ್ ಆಗುತ್ತೆ. ಪ್ರಾಪರ್ ಬ್ಯಾಲೆನ್ಸ್ಡ್ ಡಯಟ್ ಇತ್ತು ಅಂತಂದರೆ ಯಾವುದೇ ಒಂದು ಕಾಯಿಲೆ ಕೂಡ ಬರೋದಿಲ್ಲ. ವಿಟಮಿನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ. ವಿಟಮಿನ್ಸ್ ಆರ್ ನಾಟ್ ಸಿಂಥಟೈಸ್ಡ್ ಇನ್ ದ ಬಾಡಿ ಎಕ್ಸೆಪ್ಟ್ ವಿಟಮಿನ್ ಡಿ, ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಟೇಕ್ ದೆಮ್ ಫ್ರಮ್ ಔಟ್ಸೈಡ್. ಅರ್ಥ ಆಯ್ತಾ? ಕೆಲವೊಂದು ವಿಟಮಿನ್ ಸೋರ್ಸಸ್ ಇದೆ, ಹಾಗೆಯೇ ಡಿಸೀಸಸ್ ಅದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ನಾನು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಸೋರ್ಸಸ್ ಆ್ಯಂಡ್ ಡಿಸೀಸಸ್ ಬಗ್ಗೆ. ಮಿನರಲ್ಸ್ ನೋಡ್ತಾ ಹೋಗೋಣ. ಮೈಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಬರುತ್ತೆ. ಅದು ರೋಲ್ ಇನ್ ಪ್ರಾಪರ್ ಫಂಕ್ಷನಿಂಗ್ ಅಟ್ ಗ್ರೋತ್ ಆಫ್ ಬಾಡಿ. ಆಯಿತಾ? ಆರ್ ದ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್, ಇದು ಕೂಡ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಅಂತೆ. ಹೆಲ್ಪ್ಸ್ ಇನ್ ಪ್ರೋಟೀನ್, ಅಯೋಡಿನ್. ಎಲ್ಲೆಲ್ಲಿ ಈ ಒಂದು ಮಿನರಲ್ಸ್ ಹೆಲ್ಪ್ ಆಗುತ್ತೆ ಅಂದರೆ ಪ್ರೋಟೀನಲ್ಲಿ ಇನ್ ಪರ್ಫಾರ್ಮಿಂಗ್ ನಾರ್ಮಲ್ ಫಂಕ್ಷನ್ಸ್, ಅಯೋಡಿನಲ್ಲಿ ಹೆಲ್ಪ್ ಇನ್ ಫಂಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಮಿನರಲ್ಸ್ ಪ್ರಮೋಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಮಸಲ್ಸ್ ಆ್ಯಂಡ್ ಬೋನ್ಸ್. ಮಿನರಲ್ಸ್ ಇದೆಲ್ಲ ಫಂಕ್ಷನ್ಸ್. ಆಯಿತಾ? ಮಿನರಲ್ಸ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಫ್ಲೂಯಿಡ್ ಬ್ಯಾಲೆನ್ಸ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ನರ್ವ್ ಸಿಸ್ಟಮ್. ನಾನು ಕೀವರ್ಡ್ಸನ್ನು ಬರಿತಾ ಹೋಗಿರ್ತೀನಿ ಎಕ್ಸಾಮಿಗೆ ಯೂಸ್ ಆಗಲಿ ಅಂತೇಳ್ಬಿಟ್ಟು. ನೀವು ನೋಡ್ಕೊಳ್ಳಿ, ಓದಬೇಕಾದ್ರೆ ಇದೇ ಥರನೇ ಓದ್ಕೊಳ್ತಾ ಹೋಗಿ. ಮಿನರಲ್ಸಲ್ಲಿ ಮೇಜರ್ ಎಲಿಮೆಂಟ್, ಮೈನರ್ ಎಲಿಮೆಂಟ್ ಇರುತ್ತೆ. ಬೇಸಿಸ್ ಆನ್ ದೇರ್ ಡೈಲಿ ರಿಕ್ವೈರ್ಮೆಂಟ್ಸ್. ದಿನ ಏನೇನು ಬೇಕಾಗುತ್ತೆ ಅದರ ಪ್ರಕಾರ ಮೇಜರ್ ಎಲಿಮೆಂಟ್ ಆಗಿ ಅವರು ಭಾಗ ಮಾಡಿದ್ದಾರೆ. ಫಸ್ಟ್ ಮೇಜರ್ ಎಲಿಮೆಂಟ್ಸ್ ನೋಡ್ತಾ ಹೋಗೋಣ. ಕ್ಯಾಲ್ಶಿಯಮು, ಫಾಸ್ಫರಸ್ಸು, ಪೊಟ್ಯಾಷಿಯಮು, ಸೋಡಿಯಂ, ಕ್ಲೋರಿಯಂ ಆ್ಯಂಡ್ ಐರನ್. ಕ್ಲೋರಿನ, ಐರನ್ನು ಇದು ಮೇಜರ್ ಎಲಿಮೆಂಟ್ಸ್ ಆಗಿ ಬರುತ್ತೆ. ಮೆಗ್ನೀಷಿಯಮು, ಕೋಬಾಲ್ಟ, ಐರನ್ನು ಇದು ಮೈನರ್ ಎಲಿಮೆಂಟ್ಸ್ ಆಗಿ ಬರ್ತಾ ಹೋಗುತ್ತೆ. ಮಿನರಲ್ಸಲ್ಲಿ ನಾವು ಮಿನರಲ್ಸು ಮತ್ತು ಸೋರ್ಸು ಇಂಪಾರ್ಟೆನ್ಸ್ ಇದಿಷ್ಟು ನೀಟಾಗಿ ನೋಡೋದಾದರೆ, ಐರನ್ನು ಗ್ರೀನ್ ವೆಜಿಟೇಬಲ್ಸಲ್ಲಿ ಸಿಗುತ್ತೆ. ಲೈಕ್ ಆಮ್ಲ, ಸ್ಪಿನಾಚ್, ಆ್ಯಪಲ್. ಇದಕ್ಕೆ ಕೇಳ್ತಾರೆ ಏನೇನು ಇರುತ್ತೆ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಒಂಚೂರು ನೋಡ್ತಾ ಹೋಗಿ. ನಾನು ವಿಡಿಯೋ ಹಾಕಿರ್ತೀನಿ, ನಾನೇನು ಇನ್ ಡೀಟೇಲಾಗಿ ಏನು ಹೇಳೋಕ್ಕೆ ಹೋಗೋದಿಲ್ಲ. ಇದನ್ನು ಜಸ್ಟ್ ವಿಡಿಯೋ ಮಾಡಿಟ್ಟಿರ್ತೀನಿ, ನೋಡ್ಕೊಳ್ಳಿ ನೀವು. ನೆಕ್ಸ್ಟು ಇಂಪಾರ್ಟೆಂಟು ರಫೇಜ್ ಅಂದರೆ ಫೈಬರು. ಆಯಿತಾ? ಫೈಬರ್ ಅಂತಂದರೆ ಇದರಲ್ಲಿ ಜಾಸ್ತಿ ಇರುತ್ತೆ. ಆರೆಂಜ್ ಸಿಪ್ಪೆಯಲ್ಲಿ ಇರುತ್ತಲ್ಲ ಅದು ಅಂತ ನಮಗೆ ಡೈಜೆಸ್ಟ್ ಆಗೋದಿಲ್ಲ. ಆದರೆ ಸಿಂಪಲ್ ರಫೇಜಸ್ ಇರುತ್ತೆ, ಅವು ಡೈಜೆಸ್ಟ್ ಆಗುತ್ತೆ. ಯಾವುದೇದಂದರೆ ಆರೆಂಜ್ ಮೇಲ್ಗಡೆ ಸಿಪ್ಪೆ ಡೈಜೆಸ್ಟ್ ಆಗೋಲ್ಲ, ಬಟ್ ಒಳಗಡೆ ಇರುತ್ತಲ್ಲ ಪಲ್ಪತ್ರ ಅದು ಡೈಜೆಸ್ಟ್ ಆಗುತ್ತೆ. ಎರಡೂ ಕೂಡ ರಫೇಜಲ್ಲೇ ಬರ್ತಾ ಹೋಗುತ್ತೆ. ರಫೇಜಸ್ ಇಸ್ ನಾಟ್ ಎ ಫುಡ್, ಅದು ಫುಡ್ ಅಲ್ಲ. ರಫೇಜಸ್ ಕನ್ಸಿಸ್ಟ್ ಮೇನ್ಲಿ ಆಫ್ ಸೆಲ್ಯುಲೋಸ್ ಇರುತ್ತೆ ರಫೇಜಲ್ಲಿ. ಫಂಕ್ಷನ್ಸ್ ಆಫ್ ರಫೇಜಸ್ ಆರ್ ಇಟ್ ಹೆಲ್ಪ್ಸ್ ಟು ಬೊವೆಲ್ ಮೂಮೆಂಟ್. ಇಟ್ ಕ್ಲೀನ್ಸ್ ಅವರ್ digestive tract and protects from digestive aliments. It prevents constipation. It helps in retaining water in the body. It helps in maintaining optimum level of blood sugar and cholesterol. Water, important constituents of our diet. 70% of water ಇರಬೇಕಂತೆ ನೋಡಿ. ಆಫ್ ದ ಇನ್ಫ್ಯಾಂಟ್ ಬಾಡಿ, ಮಕ್ಕಳಲ್ಲಿ 75% ಇರುತ್ತೆ, ಬಟ್ ಅಡಲ್ಟಲ್ಲಿ ಏನಿರುತ್ತೆ 70 ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್, ಕೇಳ್ತಾರೆ. ಫಂಕ್ಷನ್ ಆಫ್ ವಾಟರ್, ಏನೇನು ಫಂಕ್ಷನ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ವಾಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಎಸೆನ್ಷಿಯಲ್ ಫಾರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಡೈಜೆಷನ್ ಆಫ್ ಎ ಫುಡ್ ಮೆಟೀರಿಯಲ್ಸ್. ಎಕ್ಸ್ಕ್ರಿಸ್ಟ್ ವೇಸ್ಟನ್ನ ಹೊರಗೆ ಹಾಕೋಕ್ಕೆ. ಮೇಂಟೈನ್ ದ ಬಾಡಿ ಟೆಂಪರೇಚರ್, ಮೇಂಟೈನ್ ಮಾಡಲಿಕ್ಕೆ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಕ್ಟ್ ಆ್ಯಸ್ ಎ ಸಾಲ್ವೆಂಟ್ ಇನ್ ವೇರಿಯಸ್ ರಿಯಾಕ್ಟೆಂಟ್ಸ್ ಇನ್ ದ ಬಾಡಿ. ಸಾಲ್ವೆಂಟ್ ಅಂದರೆ ಕರಗೋದು. ವಾಟರ್ ಈಸ್ ಒಬ್ಟೈನ್ಡ್ ಬೈ ಡ್ರಿಂಕಿಂಗ್ ವಾಟರ್, ಫ್ರೂಟ್ ಜ್ಯೂಸ್, ಮಿಲ್ಕ್, ಟೀ, ಕಾಫಿ, ಈಟಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಎಲ್ಲೆಲ್ಲಿಂದ ನಮಗೆ ವಾಟರ್ ಸಿಗುತ್ತೆ ಅಂದರೆ ಡ್ರಿಂಕಿಂಗ್ ನೀರನ್ನು ಡೈರೆಕ್ಟಾಗಿ ಕುಡಿದ್ರೂ ಸಿಗುತ್ತೆ. ಫ್ರೂಟು, ಜ್ಯೂಸು, ಮಿಲ್ಕ್, ಟೀ, ಕಾಫಿ, ಈಟಿಂಗ್ ವೆಜಿಟೇಬಲ್ಸ್, ಇಲ್ಲೆಲ್ಲದರಲ್ಲೂ ವಾಟರ್ ಕಂಟೆಂಟ್ ಇದ್ದೇ ಇರುತ್ತೆ. ಇದಿಷ್ಟು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟು ದೊಡ್ಡದಾಗಿರೋಂಥ ಟಾಪಿಕ್ ಯಾವುದು ಅಂದರೆ ಬ್ಯಾಲೆನ್ಸ್ಡ್ ಡಯಟ್. ಇದು ತುಂಬಾ ಇಂಪಾರ್ಟೆಂಟು. ಎ ಬ್ಯಾಲೆನ್ಸ್ಡ್ ಡಯಟ್ ಈಸ್ ಒನ್ ದಟ್ ಕಂಟೈನ್ಸ್ ಆಲ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇನ್ ಸೂಟಬಲ್ ಪ್ರಪೋರ್ಷನ್. ಇದು ತುಂಬಾ ಇಂಪಾರ್ಟೆಂಟ್ ಟು ಪ್ರೊವೈಡ್ ನೆಸಸರಿ ಎನರ್ಜಿ ಆ್ಯಂಡ್ ಟು ಕೀಪ್ ದ ಬಾಡಿ ಇನ್ ಎ ಹೆಲ್ತಿ ಸ್ಟೇಟ್. ಒಂದು ಜಾಸ್ತಿ ತೊಗೊಂಡು, ಒಂದು ಕಾರ್ಬೋಹೈಡ್ರೇಟ್ ಜಾಸ್ತಿ ತೊಗೊಂಡು ಫೈಬರೇ ತೊಗೊಂಡಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಎಲ್ಲದು ಬ್ಯಾಲೆನ್ಸ್ ಆಗಿದ್ದಾಗ ಮಾತ್ರನೇ ಬ್ಯಾಲೆನ್ಸ್ ಡಯಟ್ ಆಗೋದು, ಹೆಲ್ತ್ ಚೆನ್ನಾಗಿರುತ್ತೆ. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ ನಾನು. ಎ ಬ್ಯಾಲೆನ್ಸ್ಡ್ ಡಯಟ್ ಹ್ಯಾಸ್ ದ ಫಾಲೋಯಿಂಗ್ ಕ್ವಾಲಿಟೀಸ್. ಏನೇನು ಇರುತ್ತಪ್ಪ ಬ್ಯಾಲೆನ್ಸ್ಡ್ ಡಯಟಲ್ಲಿ ಅಂತ ನೋಡೋದಾದರೆ, ಯಾವ ಕ್ವಾಲಿಟೀಸ್ ಇರುತ್ತೆ ಅಂತ ನೋಡೋದಾದರೆ, ಇಟ್ ಮೀಟ್ಸ್ ದ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಆಫ್ ದ ಬಾಡಿಗೆ ಏನೇನು ಬೇಕು ಅನ್ನೋದನ್ನು
ಬಾಡಿ ಹೇಳುತ್ತಲ್ಲ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಏನೇನು ಇರುತ್ತೆ ಅನ್ನೋದನ್ನು ನೋಡ್ಕೊಂಬಿಟ್ಟು ಈ ಬ್ಯಾಲೆನ್ಸ್ಡ್ ಡಯಟು ಹೇಳ್ತಾ ಹೋಗುತ್ತೆ. ಒಬ್ರೊಬ್ಬರಿಗೆ ಕೋಲ್ಡ್ ಜಾಸ್ತಿ ಇದ್ದಾಗ ಅವರು ವಾರ್ಮ್ ಫುಡ್ಡನ್ನೇ ತೊಗೊಳ್ಳಿ, ಕಾರ್ಬೋಹೈಡ್ರೇಟ್ಸೇ ತಗೊಳ್ಳಿ ಅಂತ ಹೇಳ್ತಾರೆ, ಫ್ಯಾಟ್ ಕಂಟೆಂಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇವೆಲ್ಲ ಆಯಾ ಬಾಡಿಗೆ ತಕ್ಕನಾಗೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಇಟ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಐಟಮ್ಸ್, ಬೇರೆ ಬೇರೆ ಥರ ಫುಡ್ ಐಟಮ್ಸ್ ಇರುತ್ತೆ. ಇಟ್ ಪ್ರೊವೈಡ್ಸ್ ಅಡಿಕ್ವೇಟ್ ಅಮೌಂಟ್ ಆಫ್ ಎನರ್ಜಿ, ತುಂಬ ಎನರ್ಜಿ ಕೊಡುವಂತಹ ಒಂದು ಕಾನ್ಸೆಪ್ಟ್ ಅಂತಂದರೆ ಬ್ಯಾಲೆನ್ಸ್ಡ್ ಡಯಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಬ್ಯಾಲೆನ್ಸ್ಡ್ ಡಯಟ್ ಗೊತ್ತಿತ್ತು ಅಂತಂದರೆ ಅವರಿಗೆ ಯಾವುದೇ ಒಂದು ಕಾಯಿಲೆ ಕೂಡ ಬರೋದಿಲ್ಲ. ಯಾಕೆಂದರೆ ಎಲ್ಲದೂ ನೀಟಾಗಿ ಅವರು ತೊಗೊಂಡೋಗ್ತಾ ಇರ್ತಾರೆ. ನ್ಯೂಟ್ರಿಷನ್ ನೀಡ್ಸ್ ಫಾರ್ ಗ್ರೋಯಿಂಗ್ ಚಿಲ್ಡ್ರನ್ಸ್, ಮಕ್ಕಳಿಗೆ ಯಾವ ಥರದ್ದು ನಾವು ನ್ಯೂಟ್ರಿಷನ್ಸ್ ಕೊಡಬೇಕು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಗ್ರೋಯಿಂಗ್ ಚಿಲ್ಡ್ರನ್ಸ್ ನೀಡ್ಸ್ ಮೋರ್ ಫುಡ್ ಇನ್ ಪ್ರಪೋರ್ಷನ್ ಆಫ್ ದೇರ್ ಬಾಡಿ ವೇಟನ್ನು ಅನುಗುಣವಾಗಿ ಮಕ್ಕಳಿಗೆ ತುಂಬ ಒಂದು ಫುಡ್ಡನ್ನು ಕೊಡಬೇಕಾಗುತ್ತೆ. ಅಂದರೆ ವೇಟ್ ತಕ್ಕ ಹಾಗೆ, ಅವರ ಸೈಜ್ ತಕ್ಕ ಹಾಗೆ ಫುಡ್ಡನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಎಕ್ಸ್ಟ್ರಾ ಪ್ರೋಟೀನ್ ಟು ಮೇಕ್ ನ್ಯೂ ಟಿಶ್ಯೂಸ್ ಫಾರ್ ಗ್ರೋತ್, ಪ್ರೋಟೀನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟಿಶ್ಯೂ ಕ್ಲಾಟಿಂಗ್, ಇದು ಏನಾದರೂ ಕಟ್ಟಾಯಿತು ಅಂತಂದರೆ, ಸ್ಕಿನ್ ಕಟ್ಟಾಯಿತು ಅಂದರೆ ಟಿಶ್ಯೂ ಬೆಳಿಲಿಕ್ಕೆ ಎಲ್ಲ ಪ್ರೋಟೀನ್ನೇ ಕಾರಣ ಆಗುತ್ತೆ. ಹಾಗಾಗ್ಬಿಟ್ಟು ಪ್ರೋಟೀನ್ ತುಂಬಾ ಇಂಪಾರ್ಟೆಂಟು. ಡ್ಯಾಂಡ್ರಫ್ ಆದಾಗ ಪ್ರೋಟೀನ್ನೇ ಹೇಳ್ತಾರಲ್ವ ಅಡ್ವರ್ಟೈಸ್ಮೆಂಟಲ್ಲಿ. ಯಾಕೆ ಅಂತಂದರೆ ಸ್ಕಿನ್ನನ್ನೆಲ್ಲ ಪ್ರತಿಯೊಂದಿಗೂ ಪ್ಯಾಚಪ್ ಮಾಡೋದಕ್ಕೆ ಯೂಸ್ ಆಗೋದೆ ಇದು ಪ್ರೋಟೀನ್. ಮೋರ್ ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್ ಫಾರ್ ಫಾರ್ಮೇಷನ್ ಆಫ್ ಬೋನ್ಸ್ ಆ್ಯಂಡ್ ಮಸಲ್ ಸೆಲ್. ವಿಟಮಿನ್ ಎ ಫಾರ್ ದ ಡೆವಲಪ್ಮೆಂಟ್ ಆಫ್ ಹೆಲ್ತ್ ಐಸೈಟ್, ವಿಟಮಿನ್ ಎ ನೋಡ್ಕೊಳ್ಳಿ. ವಿಟಮಿನ್ ಸಿ ಫಾರ್ ಜನರಲ್ ಹೆಲ್ತ್, ವಿಟಮಿನ್ ಡಿ ಫಾರ್ ಹೆಲ್ತಿ ಬೋನ್ಸ್. ಇದು ವಿಟಮಿನ್ ಸಿ, ಏನಾದರೂ ನಿಮಗೆ ಜ್ವರ ಗಿರ ಬಂತು ಅಂದರೆ ವಿಟಮಿನ್ ಸಿನೇ ಇಂಪಾರ್ಟೆಂಟು, ಆಯಿತಾ. ಗುಡ್ ಹೆಲ್ತ್ ಮಾಡ್ಕೊಳ್ಳೋಕ್ಕೆ ನಮಗೆ ವಿಟಮಿನ್ ಸಿ, ಅದಕ್ಕೆ ಆರೆಂಜ್ ಜಾಸ್ತಿ ತಿನ್ನಿ ಅಂತಾರೆ. ನ್ಯೂಟ್ರಿಷನ್ಸ್ ನೀಡ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಫ್ ಲ್ಯಾಕ್ಟೇಷನ್ಸ್. ಅವ್ರಿಗೆ ಏನು ಬೇಕು ಅಂತ ಇದು ಎಕ್ಸ್ಟ್ರಾ ಟಾಪಿಕ್ಕು, ಇದೇನು ಜಾಸ್ತಿ ಕೇಳಲ್ಲ ಅನಿಸುತ್ತೆ. ಇದಿಷ್ಟು ಸಾಕು ಅನಿಸುತ್ತೆ ನನಗೆ. ನೀವು ನೋಡ್ಕೊಳ್ಳಿ. ಇದರ ಮೇಲೆ ಇನ್ನೂ ಅಡಿಷ್ನಲ್ ಆಗಿ ಏನಾದರೂ ತಿಳ್ಕೊಳ್ಳೋದಿತ್ತು ಅಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಅವೈಲೇಬಲ್ ಇದೆ. ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೀವು ಅದನ್ನು ರೆಫರ್ ಮಾಡ್ಕೋಬೋದು. ನಾನಿದು ಜಸ್ಟ್ ಲಾಸ್ಟ್ ಮಿನಿಟ್ ನೋಟ್ಸ್ ಹಾಕಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.